ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಏನು ಇಂಡಿಯಾ ಪೋಸ್ಟ್ ಆಫೀಸ್ ಕಡೆಯಿಂದ ಸುಮಾರು 28,751 ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ರಿ. ಇದೇ ಒಂದು ವೇಕೆನ್ಸಿಗಳಿಗೋಸ್ಕರ ತಾವೇನು ಒಂದು ಅಪ್ಲೈ ಅನ್ನ ಮಾಡಬೇಕು, ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕುವುದಕ್ಕೆ ವೈಟ್ ಅನ್ನ ಮಾಡ್ತಿದ್ದೀರಾ, ಕಾಯ್ತಾ ಇದ್ದೀರಾ? ಈ ಒಂದು ವೇಕೆನ್ಸಿ ರಿಲೇಟೆಡ್ ಆಗಿ ಇವತ್ತು ಬಹಳ ದೊಡ್ಡದಾಗಿರುವಂತಹ ಒಂದು ಅಪ್ಡೇಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಅಪ್ಡೇಟ್ ಅನ್ನೋ ಬದಲಿಗೆ ಬಹಳ ದೊಡ್ಡದಾಗಿರುವಂತಹ ಒಂದು ಚೇಂಜಸ್ ಅನ್ನ ಇವತ್ತು ಇಲ್ಲಿ ಒಂದು ಮಾಡಿಬಿಟ್ಟಿದ್ದಾರೆ. ನಾನು ಮೊದಲೇ ಹೇಳಿದ್ದೆ ಸ್ನೇಹಿತರೆ, ಈ ಒಂದು ಡಿಪಾರ್ಟ್ಮೆಂಟ್ ರಿಲೇಟೆಡ್ ಆಗಿ ಅದು ಯಾವುದೇ ಒಂದು ಅಪ್ಡೇಟ್ ಬಂದ್ರೆ ತಕ್ಷಣವಾಗಿ ನಾನು ಅಪ್ಡೇಟ್ ಅನ್ನ ಕೊಡ್ತೀನಿ ಅಂತ ಹೇಳಿದ್ದೆ. ತಗೊಳ್ಳಿ, ಫೈನಲ್ ಆಗಿ ಈ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ತಾವೇನು ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು GDS ನ ಒಂದು BPM ABPM ಪೋಸ್ಟ್ ಗೆ ತಾವು ಅಪ್ಲಿಕೇಶನ್ ಹಾಕುವುದಕ್ಕೆ ಒಂದು ವೆಬ್ಸೈಟ್ ಮುಖಾಂತರ ಒಂದು ಅಪ್ಲಿಕೇಶನ್ ಹಾಕ್ತಿದ್ರಿ, ಆ ಒಂದು ವೆಬ್ಸೈಟ್ ಅನ್ನ ಇಲ್ಲಿ ಒಂದು ಚೇಂಜ್ ಅನ್ನ ಮಾಡಿ ಒಂದು ಹೊಸದಾಗಿರುವಂತಹ ಒಂದು ವೆಬ್ಸೈಟ್ ಅನ್ನ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇದೇ ಒಂದು ಡೇಟ್ ಗೆ ತಾವು ಅಪ್ಲಿಕೇಶನ್ ಹಾಕಿ ಅಂತಾನು ಕೂಡ ಇಲ್ಲಿ ಒಂದು ಡೇಟ್ ಸಹ ಇಲ್ಲಿ ಒಂದು ಫಿಕ್ಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ಸೊ ಬನ್ನಿ, ಆ ಒಂದು ಹೊಸದಾಗಿರುವಂತಹ ಒಂದು ವೆಬ್ಸೈಟ್ ಏನು ಮತ್ತು ಆ ಒಂದು ವೆಬ್ಸೈಟ್ ನಲ್ಲಿ ಯಾವ ಒಂದು ಡೇಟ್ ಇಂದ ತಾವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಬಹುದು ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ಇದರ ಒಂದು ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡು ಹೋಗಿ ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ಬಿಡ್ತೀನಿ. ಸಾಧ್ಯವಾದಷ್ಟು ಪ್ರತಿಯೊಬ್ಬರು ವಿಡಿಯೋ ತಾವು ಕೊನೆ ತನಕ ನೋಡಿ, ಅರ್ಥವನ್ನ ಮಾಡ್ಕೊಂಡ್ಬಿಡಿ. ತಾವೇನ್ ಮಾಡ್ತೀರಾ, ಸ್ವಲ್ಪ ವಿಡಿಯೋ ನೋಡ್ತೀರಾ, ಸ್ಕಿಪ್ ಅನ್ನ ಮಾಡ್ಬಿಡ್ತೀರಾ, ನಂತರ ತಾವು ಕಮೆಂಟ್ಸ್ ಅನ್ನ ಮಾಡ್ತೀರಾ, ಡೌಟ್ಸ್ ಅನ್ನ ಕ್ರಿಯೇಟ್ ಅನ್ನ ಮಾಡ್ಕೊಂತೀರಾ, ಕನ್ಫ್ಯೂಷನ್ಸ್ ಅನ್ನ ಮಾಡ್ಕೊಂತೀರಾ. ಸೊ ಇದೆಲ್ಲ ಅವಾಯ್ಡ್ ಅನ್ನ ಮಾಡಬೇಕು ಅಂದ್ರೆ ತಾವು ಸಾಧ್ಯವಾದಷ್ಟು ವಿಡಿಯೋ ತಾವು ಕೊನೆ ತನಕ ನೋಡಿ. ಆದಷ್ಟು ಪ್ರತಿಯೊಬ್ಬರು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗಿನಿಂದ ಪ್ರತಿಯೊಂದು ಅಪ್ಡೇಟ್ಸ್ ಗಳು ತಮಗೆ ಇದೇ ಒಂದು ಚಾನಲ್ ಮುಖಾಂತರ ಸಿಗ್ತಾ ಇರುತ್ತೆ. ಸ್ನೇಹಿತರೆ, ತಾವು ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು, ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಅನ್ನ ನಾನು ಇಲ್ಲಿ ಒಂದು ಓಪನ್ ಅನ್ನ ಮಾಡ್ಕೊಂಡಿದ್ದೀನಿ. ಓಕೆನಾ, ತಮ್ಮ ಮುಂದೆ ಇಲ್ಲಿ ಒಂದು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಮ್ಯಾಕ್ಸಿಮಮ್ ಆಗಿ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಈ ಒಂದು ವೆಬ್ಸೈಟ್ ತಾವು ನೋಡಿರ್ತೀರಾ. ಇಂಡಿಯಾ ಪೋಸ್ಟ್ ಆಫೀಸ್ GDS ಆನ್ಲೈನ್ ಅಂತ ಒಂದು ವೆಬ್ಸೈಟ್ ಅನ್ನ ತಾವು ನೋಡಿರ್ತೀರಾ. ಆಲ್ರೆಡಿ ತಾವು ಇದೇ ಒಂದು ವೆಬ್ಸೈಟ್ ಅನ್ನ ಬಳಸ್ಕೊಂಡು ತಾವು ಆನ್ಲೈನ್ ಮುಖಾಂತರ ಒಂದು ಅಪ್ಲಿಕೇಶನ್ ಸಹ ತಾವು ಇಲ್ಲಿ ಒಂದು ಹಾಕಿರ್ತೀರಾ. ಓಕೆನಾ, ಈಗ ಸದ್ಯಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ಈ ಒಂದು ವೆಬ್ಸೈಟ್ ಅನ್ನ ಇಲ್ಲಿ ಒಂದು ಕ್ಯಾನ್ಸಲ್ ಅನ್ನ ಮಾಡಿ ಒಂದು ಹೊಸದಾಗಿರುವಂತಹ ಒಂದು ವೆಬ್ಸೈಟ್ ಅನ್ನ ಇಲ್ಲಿ ಒಂದು ಲಾಂಚ್ ಅನ್ನ ಮಾಡಿದ್ದಾರೆ. ಓಕೆನಾ, ತಾವು ಆನ್ಲೈನ್ ಮುಖಾಂತರ ಒಂದು ಅಪ್ಲಿಕೇಶನ್ ಹಾಕಬೇಕು ಅನ್ಕೊಂಡಿದ್ರೆ ಈ ಒಂದು ವೆಬ್ಸೈಟ್ ಮುಖಾಂತರ ತಾವು ಅಪ್ಲಿಕೇಶನ್ ಹಾಕುವಂತಹ ಒಂದು ಅವಶ್ಯಕತೆ ಇಲ್ಲ. ಇದರ ಒಂದು ಬದಲಾಗಿ ಬೇರೆ ಒಂದು ವೆಬ್ಸೈಟ್ ಅನ್ನ ಇಲ್ಲಿ ಒಂದು ಒಂದು ಲಾಂಚ್ ಅನ್ನ ಇಲ್ಲಿ ಒಂದು ಮಾಡಿಬಿಟ್ಟಿದ್ದಾರೆ. ಓಕೆನಾ, ತಾವು ಗಮನಿಸಬಹುದು, ತಾವೇನಾದ್ರೂ ಈ ಒಂದು ವೆಬ್ಸೈಟ್ ಅನ್ನ ತಾವು ಓಪನ್ ಅನ್ನ ಮಾಡಿದ್ರೆ ಇಲ್ಲಿ ತಾವು ನೋಡಬಹುದು, ರಿಜಿಸ್ಟ್ರೇಷನ್ ಫಾರ್ GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 1 January 2026 ಇಸ್ ಲೈವ್ ಆನ್ ದ ನ್ಯೂ ವೆಬ್ಸೈಟ್. ರಿಜಿಸ್ಟ್ರೇಷನ್ ನ ಮಾಡೋದಕ್ಕೆ, ಅಪ್ಲಿಕೇಶನ್ ಹಾಕುವುದಕ್ಕೆ ಇಲ್ಲಿ ಒಂದು ಹೊಸದಾಗಿರುವಂತಹ ಒಂದು ವೆಬ್ಸೈಟ್ ಅನ್ನ ಇಲ್ಲಿ ಲಾಂಚ್ ಅನ್ನ ಮಾಡಿದ್ದಾರೆ. ಓಕೆನಾ, ಕ್ಲಿಕ್ ಹಿಯರ್ ಟು ವಿಸಿಟ್ ದ ನ್ಯೂ ವೆಬ್ಸೈಟ್ ಅಂತ ಹೇಳಿದರೆ ತಾವು ರಿಜಿಸ್ಟ್ರೇಷನ್ ನ ಮಾಡಕ್ಕೆ ಮತ್ತು ಅಪ್ಲಿಕೇಶನ್ ಹಾಕುವುದಕ್ಕೆ ಸಿಂಪಲ್ ಆಗಿ ತಾವು ಕ್ಲಿಕ್ ಹಿಯರ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಬೇಕಾಗಿರುತ್ತೆ. ಸಿಂಪಲ್ ಆಗಿ ಇದರ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದ್ರೆ ತಾವು ಗಮನಿಸಬಹುದು, ಗವರ್ನಮೆಂಟ್ ಆಫ್ ಇಂಡಿಯಾ GDS ಆನ್ಲೈನ್ ಎಂಗೇಜ್ಮೆಂಟ್ ಅಂತ ಒಂದು ಹೊಸದಾಗಿರುವಂತಹ ಒಂದು ವೆಬ್ಸೈಟ್ ಅನ್ನ ಇಲ್ಲಿ ಒಂದು ಲಾಂಚ್ ಅನ್ನ ಮಾಡಿದ್ದಾರೆ. ಓಕೆನಾ, ತಾವು ಅದರ ಒಂದು ವೆಬ್ಸೈಟ್ ಅಲ್ಲಿ ತಾವು ನೋಡಬಹುದು, ಡಿಸ್ಕ್ರಿಪ್ಟಿವ್ ನೋಟಿಫಿಕೇಶನ್ ಅಂತ ಇದೆ. ಓಕೆನಾ, ನೋಟಿಫಿಕೇಶನ್ ತಾವು ಡೌನ್ಲೋಡ್ ಅನ್ನ ಮಾಡ್ಕೋಬಹುದು. ಕನೆಕ್ಷನ್ಸ್ ಅನ್ನ ತಾವು ಡೌನ್ಲೋಡ್ ಅನ್ನ ಮಾಡಿಕೊಂಡು ಸಹ ತಾವು ಇಲ್ಲಿ ಒಂದು ಚೆಕ್ಔಟ್ ಅನ್ನ ಮಾಡಬಹುದು. ತಾವು ಇಲ್ಲಿ ನೋಡಬಹುದು, ನ್ಯೂ ನೋಟಿಫಿಕೇಶನ್ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ, ಬ್ಲಿಂಕ್ ಆಗ್ತಿದೆ. ಹಾಗೆ ಇದರ ಒಂದು ಕೆಳಗಡೆ GDS ಆನ್ಲೈನ್ ಎಂಗೇಜ್ಮೆಂಟ್ ನೋಟಿಫಿಕೇಶನ್ 2026 ಅಂತ ಇಲ್ಲಿ ಒಂದು ಹೇಳಿರುವಂತದ್ದು. ಓಕೆನಾ, ಇದರ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ಸ್ ಗಳನ್ನ ತಾವು ಇಲ್ಲಿ ಒಂದು ಗಮನಿಸಬಹುದು. ಓಕೆನಾ, ತಾವೇನಾದ್ರೂ ರಿಜಿಸ್ಟ್ರೇಷನ್ ಮಾಡೋದಕ್ಕೆ 31 Jan 2026 ಅಂತ ಒಂದು ಮೆನ್ಷನ್ ಅನ್ನ ಮಾಡಿದರೆ ಇವತ್ತಿನಿಂದ ತಾವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಅಪ್ಲಿಕೇಶನ್ ಹಾಕಕ್ಕಿಲ್ಲ, ಜಸ್ಟ್ ತಾವು ರಿಜಿಸ್ಟ್ರೇಷನ್ ತಾವು ಇವತ್ತಿನಿಂದ ತಾವು ಮಾಡ್ಕೋಬಹುದು. ಇದರ ಒಂದು ಎಂಡ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ 14 February 2026 ಇದು ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂತಹ ಒಂದು ಡೇಟ್ ಆಗಿರುತ್ತೆ. ಈಗ ಒಂದು ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿದ್ರೆ ನೋಡಿ, ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿರುತ್ತೆ. ನಂತರ ಅಲ್ಲಿ ಕ್ರಿಯೇಟ್ ಆಗಿರುವಂತಹ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ತಾವು ಬಳಸಿಕೊಂಡು ನಂತರ ತಾವು ಅಪ್ಲಿಕೇಶನ್ ತಾವು ಹಾಕೋಬೇಕಾಗಿರುತ್ತೆ. ಇದರ ಒಂದು ಅಪ್ಲಿಕೇಶನ್ ನ ಒಂದು ಸಬ್ಮಿಷನ್ ಬಗ್ಗೆ ಮಾತಾಡೋದ್ರೆ ಡೇಟ್ ಅನ್ನ ತಾವು ನೋಡಬಹುದು. ಸ್ಟಾರ್ಟಿಂಗ್ ಡೇಟ್ February 2ನೇ ತಾರೀಕಿಂದ ತಾವು ಆನ್ಲೈನ್ ಮುಖಾಂತರ ಒಂದು ಅಪ್ಲಿಕೇಶನ್ ತಾವು ಹಾಕೋಬಹುದು. ಹಾಗೆ ಎಂಡ್ ಡೇಟ್ February 16ನೇ ತಾರೀಕು ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಇರುತ್ತೆ. ಇದನ್ನ ಬಿಟ್ರೆ ಡೇಟ್ ಎಕ್ಸ್ಟೆಂಡ್ ಮಾಡಲ್ಲ, ಕಡಿಮೆನೂ ಮಾಡಲ್ಲ, ಇದೇ ಒಂದು ಫೈನಲ್ ಆಗಿರುವಂತಹ ಒಂದು ಡೇಟ್ ಇರುತ್ತೆ. ಓಕೆನಾ, ಅಪ್ಲಿಕೇಶನ್ ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ನಾನು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನ ಕೊಡ್ತೀನಿ. ಆರಾಮ್ಸೆ ತಾವು ಈ ಒಂದು ಚಾನಲ್ ಒಂದು ವಿಡಿಯೋ ಬಳಸಿಕೊಂಡು ತಾವು ಅಪ್ಲಿಕೇಶನ್ ಸಹ ತಾವು ಹಾಕಬಹುದು. ಈಗ
ತಾವೇನಾದ್ರೂ ಅಪ್ಲಿಕೇಶನ್ ಹಾಕುವಂತ ಒಂದು ಸಂದರ್ಭದಲ್ಲಿ ಸಣ್ಣ ಪುಟ್ಟ ಒಂದು ತಪ್ಪು ಮಾಡಿದ್ರೆ, ಮಿಸ್ಟೇಕ್ಸ್ ಅನ್ನ ಮಾಡಿದ್ರೆ ಮತ್ತು ಕರೆಕ್ಷನ್ ತಾವು ಯಾವಾಗ ಮಾಡ್ಕೋಬಹುದು ಅಂದ್ರೆ ಸ್ಟಾರ್ಟಿಂಗ್ ಡೇಟ್ 18 ಫೆಬ್ರವರಿ ಮತ್ತು ಎಂಡ್ ಡೇಟ್ 19 ಫೆಬ್ರವರಿ ಅಂತ ಒಂದು ಮೆನ್ಷನ್ ಮಾಡಿದರೆ ಕೇವಲ 2 ದಿನ ಮಾತ್ರ ಇಲ್ಲಿ ಒಂದು ಎಡಿಟ್ ಮತ್ತು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಪ್ರಿವಿಯಸ್ ನೋಟಿಫಿಕೇಶನ್ ಇಲ್ಲಿ 3 ದಿನ ಒಂದು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಟೈಮ್ ಅನ್ನ ಕೊಟ್ಟಿದ್ರಿ, ಬಟ್ ಇಲ್ಲಿ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಕೇವಲ ಒಂದು 2 ದಿನ ಇರುತ್ತೆ. ಹಾಗೆಯೇ ಅಪ್ಲಿಕೇಶನ್ ಹಾಕುವುದಕ್ಕೂ ಕೂಡ ಕೇವಲ ಬಹಳ ಒಂದು ಕಡಿಮೆ ಆಗಿರುವಂತಹ ಒಂದು ಟೈಮ್ ಅನ್ನ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 1 ತಿಂಗಳು ಒಂದು ಟೈಮ್ ಅನ್ನ ಕೊಟ್ಟಿದ್ರಿ, ಈಗ ಕೇವಲ ತಾವು ನೋಡಬಹುದು 14-15 ದಿನ ಮಾತ್ರ ಇಲ್ಲಿ ಒಂದು ಟೈಮ್ ಅನ್ನ ಕೊಟ್ಟಿದ್ದಾರೆ. ಓಕೆನಾ, ಬಹಳ ಒಂದು ಕೇರ್ಫುಲ್ ಆಗಿ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ ತಾವು ಹಾಕಬಹುದು. ಪ್ರತಿಯೊಬ್ಬರು ಗೊತ್ತೇ ಇರುತ್ತೆ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ GDS ಗೆ ಅಪ್ಲಿಕೇಶನ್ ಹಾಕುವುದಕ್ಕೆ ಇಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇರುವುದಿಲ್ಲ. ಓಕೆನಾ, ಮತ್ತೆ ಕಮೆಂಟ್ಸ್ ಅನ್ನ ಮಾಡ್ತಿದ್ರಿ ಇದರ ಒಂದು ಎಕ್ಸಾಮಿನೇಷನ್ಸ್ ಇರುತ್ತಾ ಇಲ್ಲ ಅಂತ. ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇರಲ್ಲ, ಇಂಟರ್ವ್ಯೂ ಇರುವುದಿಲ್ಲ. ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಮೇಲೆ ತಮ್ಮನ್ನ ಇಲ್ಲಿ ಒಂದು ಜಾಯ್ನಿಂಗ್ ಅನ್ನೋದು ಇಲ್ಲಿ ಒಂದು ಮಾಡ್ಕೊಳ್ತಾರೆ. ಓಕೆನಾ, ಏಜ್ ಲಿಮಿಟ್ ಬಗ್ಗೆ ಮಾತಾಡಕ್ ಹೋದ್ರೆ 18 ರಿಂದ 40 ವರ್ಷ ಇಲ್ಲಿ ಒಂದು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಏಜ್ ಲಿಮಿಟ್ ಇರುತ್ತೆ. ಓಕೆನಾ, ಅದರ ಬಗ್ಗೆ ತಾವು ತಲೆ ಕೆಡಿಸ್ಕೋಬೇಡಿ. ಓಕೆನಾ, ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಕೂಡ ಇರುತ್ತೆ. ಒಂದು ಒಳ್ಳೆಯ ಒಂದು ಆಪರ್ಚುನಿಟಿ ಅಂತಾನೆ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಅಂತ ನಾನು ಹೇಳ್ತೀನಿ. ಈ ಒಂದು ವೇಕೆನ್ಸಿ ರಿಲೇಟೆಡ್ ಆಗಿ ಇನ್ನು ಮುಂದೆ ಬಹಳಷ್ಟು ಜನ ಒಂದು ಕಟ್ ಆಫ್ ಡೀಟೇಲ್ಸ್ ಆಗಿರ್ಬೋದು, ಅಪ್ಲಿಕೇಶನ್ ಹಾಕುವಂತಹ ಒಂದು ಡೀಟೇಲ್ಸ್ ಆಗಿರ್ಬೋದು, ಓಕೆನಾ, ಯಾವ ರೀತಿ ಅಪ್ಲೈ ಅನ್ನ ಮಾಡಬೇಕಿರುತ್ತೆ, ಮಿಸ್ಟೇಕ್ಸ್ ಇಲ್ದಿರ ಪ್ರತಿ ಒಂದು ಇನ್ಫಾರ್ಮೇಶನ್ ನಾನು ಒಂದು ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಮುಖಾಂತರ ನಾನು ತಿಳಿಸ್ತಾ ಇರ್ತೀನಿ. ಸಾಧ್ಯವಾದಷ್ಟು ಪ್ರತಿಯೊಬ್ಬರು ಸ್ವಲ್ಪ ಆಕ್ಟಿವ್ ಆಗಿ ಪ್ರತಿ ಒಂದು ಅಪ್ಡೇಟ್ಸ್ ಅನ್ನ ತಾವು ಪಡ್ಕೋಬೇಕು. ಓಕೆನಾ, ಪ್ರತಿಯೊಂದು ಅಪ್ಡೇಟ್ ಅನ್ನ ಪಡ್ಕೋಬೇಕು ಅಂದ್ಕೊಂಡಿದ್ರೆ ಚಾನಲ್ ತಾವು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ನಮ್ಮದೇ ಆದಂತಹ ಒಂದು ಹೊಸದಾಗಿರುವಂತಹ ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ವಾಟ್ಸ್ಆಪ್ ಗ್ರೂಪ್ ಇದೆ, ಅದರಲ್ಲೂ ಕೂಡ ನಾನು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತಾ ಇರ್ತೀನಿ. ಅಲ್ಲಿಂದನೂ ಕೂಡ ತಾವೇನೋ ಒಂದು ಮಾಹಿತಿನ ತಾವು ಪಡ್ಕೋಬಹುದು. ಇಷ್ಟೇ ಇವತ್ತಿನ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಆಗಿರುತ್ತೆ. ಬೇಕಾದ್ರೆ ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ತಾವು ಬೇಕಾದ್ರೂ ಕೂಡ ಹೋಗಿ ತಾವು ಚೆಕ್ಔಟ್ ಅನ್ನೋದು ತಾವು ಮಾಡ್ಕೋಬಹುದು.